ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಐ ಹೋಪ್ ನಿಮ್ಮ ಆಶೀರ್ವಾದ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇದು ಸಾಟರ್ಡೆ ಹಾಗೆ ಸಂಡೇದು ಕಂಟಿನ್ಯೂಷನ್ ವ್ಲಾಗ್ ಇದಾಗುತ್ತೆ. ಸಾಟರ್ಡೆ ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೈಟ್ ಊಟಕ್ಕೆ ಅಂತ ಚಪಾತಿ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಬೀನ್ಸು ಮತ್ತು ಬಟಾಣಿ ಕಾಳು ನೆನೆ ಹಾಕ್ಕೊಂಡಿದ್ದೆ. ಅದ್ರ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ನನಗೆ ಗೊತ್ತಿರೋ ಒಂದು ಟಿಪ್ಸ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿದ್ದೀನಿ. ಚಪಾತಿ ತುಂಬ ಸಾಫ್ಟಾಗಿ ಬರಬೇಕು, ಹಾಗೆ ತುಂಬ ಹೊತ್ತು ಇಟ್ಟರು ಕೂಡ ಅದು ಅಂದರೆ ಸಾಫ್ಟಾಗಿ ಇರಬೇಕು ಅಂದರೆ ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚಪಾತಿನ ಲಟ್ಟಿಸ್ಕೊಳ್ತೀನಿ. ಆವಾಗ ಚಪಾತಿ ಒಂದಕ್ಕೆ ಅಂಟ್ಕೊಳ್ಳೋದು ಇಲ್ಲ. ಹಾಗೆ ಬೇಯಿಸಿದ ನಂತರ ಅದನ್ನು ಒಂದ್ರ ಮೇಲೆ ಒಂದು ಹಾಕ್ಕೊಳ್ಳೋದ್ರಿಂದ ಚಪಾತಿ ಕೂಡ ಸಾಫ್ಟಾಗಿ ಕೂಡ ಇರುತ್ತೆ. ಈ ಟಿಪ್ಸ್ನ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ. ಹಾಗೆ ನೈಟ್ ಊಟಕ್ಕೆಲ್ಲ ರೆಡಿ ಆಯ್ತಲ್ವ. ಪಾಪುಗೂ ಅಷ್ಟೇ ಚಪಾತಿನ ತಿನ್ನಿಸ್ತೀನಿ. ಇದರಲ್ಲಿ ಜಾಸ್ತಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಪಾಪು ಹೆಲ್ತಿಗೂ ಕೂಡ ಒಳ್ಳೆಯದಿರುತ್ತೆ. ಅಂದರೆ ವಾರದಲ್ಲಿ 2 ಟೈಮ್ಸ್ ಅಂತೂ ಅವ್ರಿಗೆ ಚಪಾತಿ ಕೊಡ್ತೀನಿ. ಹಾಗಾಗಿ ಇನ್ನೇನು ಅವ್ರಿಗೂ ಚಪಾತಿನೇ ತಿನ್ನಿಸ್ತೀನಿ. ಮತ್ತು ಅವ್ರಿಗೆ ಬೇರೆ ಏನೂ ಮಾಡೋದಿಲ್ಲ. ನಾಳೆ ಜೊತೆಗೆ ಬೀನ್ಸು ಬಟಾಣಿ ಕಾಳಿನ ಪಲ್ಯ ಮಾಡಿದ್ದೆ. ತುಂಬ ಒಳ್ಳೆ ಕಾಂಬಿನೇಷನ್ ಇದು, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನನ್ನ ಅತ್ತೆ ಮಾಡುವಂಥ ಫೇವ್ರೆಟ್, ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಪಲ್ಯ ಇದು. ಹಾಗಾಗಿ ನಾನು ಈ ಸರಿ ಟ್ರೈ ಮಾಡಿದ್ದೆ. ಹೇಗೆ ಮಾಡಿದ್ದೆ ಅಂತ ತೋರಿಸೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಪಕ್ಕ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೆ ಅಂತೇಳಿ ಕೂಡ. ಈಗ ಇನ್ನೇನು ಪಾಪು ಕೂಡ ಊಟ ಮಾಡಿಸ್ಬೇಕು. ಅವನಿಗೂ ಕೂಡ ಊಟಕ್ಕೆ ರೆಡಿ ಮಾಡಿದ್ದೀನಿ. ಅವನಿಗೆ ಸ್ವಲ್ಪ ಫೀವರ್ ಕೂಡ ಇದೆ. ಅವನಿಗೆ ಚಪಾತಿನೇ ತಿನ್ನಿಸ್ತೀನಿ. ಅವನಿಗೆ ಮಾತ್ರ ತುಪ್ಪ ಹಾಕ್ಬಿಟ್ಟು ಚಪಾತಿನ ಬೇಯಿಸಿ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಬೇಗನೆ ಚಪಾತಿ ರೊಟ್ಟಿ ಅಂದರೆ ಸ್ವಲ್ಪ ಬೇಗನೆ ಮಾಡ್ಕೊಳ್ತೀನಿ. ಒಂದು 7:30-8 ಗಂಟೆಗೆಲ್ಲ ಮಾಡ್ಕೊಂಬಿಡ್ತೀನಿ. ಆದರೆ ಈ ಸರಿ ಸ್ವಲ್ಪ ಬೇಗನೆ ಮಾಡ್ಕೊಂಡಿದ್ದೆ. ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಬರ್ಬೇಕಾದ್ರೆ ದಹಿಪುರಿ ತೊಗೊಂಬಂದಿದ್ದಾರೆ. ಅಂದರೆ ಸುಮಾರು ದಿವಸ ಆಯಿತು ತಿಂದು, ಹಾಗಾಗಿ ತರ್ತೀನಿ ಅಂತ ಹೇಳಿದ್ರು. ಹೇಗಿದ್ರು ಊಟ ಮಾಡೋದು ಲೇಟ್ ಅಲ್ವಾ, ಸರಿ ಆಯಿತು ತೊಗೊಂಬನ್ನಿ ಅಂದೆ. ಪಾಪು ನನಗೂ ಕೊಡು ಅಂತ ಹಠ ಮಾಡ್ತಿದ್ರು. ಹಾಗಾಗಿ ಅವ್ರಿಗೆ ಊಟ ಮಾಡಿಸ್ಬೇಕಲ್ವ, ಇದು ತಿಂದರೆ ಮತ್ತು ಊಟ ಮಾಡೋದು ಇದೆಲ್ಲ ಕೊಡೋಕ್ಕೂ ಆರೋಗ್ಯಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಬೇಡ ಅಂತೇಳಿ ನಾವೇ ತಿಂದ್ಕೊಂಡ್ವಿ. ಹಾಗೆ ಅವ್ರಿಗೂ ಕೂಡ ಬುಕ್ಸ್ ಎಲ್ಲ ಕೊಟ್ಟು ಓದಿಸ್ಕೊಳ್ತಾನೆ ಊಟ ಮಾಡಿಸ್ತಿದ್ದೆ. ಯಾಕಂದರೆ ಕೆಲವು ಟೈಮ್ ಮಕ್ಳು ಹಾಗೆ ಅಲ್ವಾ, ಏನಾದ್ರು ಆ್ಯಕ್ಟಿವಿಟಿ ಮಾಡ್ತಾಯಿದ್ರೆ ಊಟ ಮಾಡ್ತಾರೆ, ಇಲ್ಲಾಂದರೆ ತುಂಬ ಹಠ ಮಾಡ್ತಾರೆ. ಕೆಲವು ಟೈಮ್ ಹೊರಗಡೆ ಕರ್ಕೊಂಡೋಗಿ ಊಟ ಮಾಡಿಸ್ತೀನಿ. ಅಂದರೆ ಎಲ್ಲ ವೆಹಿಕಲ್ಸ್ ಹೋಗ್ತಿರೋದು ಅಥವಾ ಚಂದಮಾಮ ಇರ್ತಾರೆ, ಅದನ್ನೆಲ್ಲ ನೋಡ್ಕೊಂಬಿಟ್ಟು ಊಟ ಮಾಡ್ತೀನಿ. ಸ್ವಲ್ಪ ಹೊತ್ತು ಇಲ್ಲಿ ಕೂರಿಸ್ಬಿಟ್ಟು ಊಟ ಮಾಡಿಸಿ ಮತ್ತೆ ಹೊರಗಡೆ ಕರ್ಕೊಂಡೋಗಿ ಊಟ ಮಾಡಿಸೋಣ ಅಂತೋದೆ. ಅಲ್ಲಿ ಮೆಟ್ರೋ ಕೂಡ ಹೋಗ್ತಿತ್ತಲ್ವ, ಅದನ್ನು ತೋರಿಸ್ಕೊಂತ ಊಟ ಮಾಡಿಸ್ತಿದ್ದೆ. ಈಗ ಮೊಬೈಲ್ ಟಿ ವಿ ಎಲ್ಲ ಕೊಟ್ಟರೆ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಅಂತೇಳಿ ಈ ರೀತಿ ಹೊರಗಡೆ ಎಲ್ಲ ಕರ್ಕೊಂಡೋಗಿ ಊಟ ಮಾಡಿಸ್ತೀನಿ. ಈ ವ್ಲಾಗ್ನ ಮತ್ತೆ ಕಂಟಿನ್ಯೂಷನ್ ಆಗಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಸಂಡೇ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದೆ. ಯಾಕಂದರೆ ಪಾಪಗೆ ಸ್ವಲ್ಪ ಫೀವರ್ ಇದೆ. ನೈಟೆಲ್ಲ ಅಷ್ಟು ನಿದ್ದೆ ಮಾಡಿರಲಿಲ್ಲ. ಅವರು ಬೆಳಗ್ಗೆ ಮಲಗ್ತಾರೆ. ಹಾಗಾಗಿ ನನಗೂ ಕೆಲಸ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಹಾಗೆ ಅಲ್ವಾ, ಹುಷಾರಿಲ್ಲ ಅಂದರೆ ಸ್ವಲ್ಪ ಹಠ ಮಾಡೋಕ್ಕೆ ಜಾಸ್ತಿ ಮಾಡಿಬಿಡ್ತಾರೆ. ಹಾಗಾಗಿ ಸ್ವಲ್ಪ ನಾನು ಬೇಗನೆ ಎದ್ಬಿಟ್ಟು ಕೆಲಸ ಮಾಡ್ಕೊಳ್ಳೋಣ ಅಂತಲೇ ಸ್ವಲ್ಪ ಬೇಗನೆ ಎದ್ಬಿಟ್ಟಿದ್ದೆ. ಆದರೆ ಸಂಡೇ ಆಗಿದೆ, ಸ್ವಲ್ಪ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಅವ್ರು ಹುಷಾರಿಲ್ಲದ ಕಾರಣ ಪ್ರತಿ ಸರಿನೂ ಎತ್ಕೊಂಬ ಅಂತ ಹಠ ಮಾಡ್ತಾರೆ. ಹಾಗಾಗಿ ಸರಿ ಅಂತೇಳಿ ಮಲಗಿಸ್ಬಿಟ್ಟು ಬಂದು ಪೂರಿ ಮಾಡೋಣ, ಹೇಗಿದ್ರು ಸಂಡೇ ಅಲ್ವಾ, ಎಲ್ಲರೂ ಮನೇಲಿ ಇರ್ತಾರೆ, ಮೈದಾ ಹಸ್ಬೆಂಡು ಅಂತೇಳಿ ಪೂರಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ನಾನು ಯಾವ ರೀತಿ ಪೂರಿ ಮಾಡ್ತೀನಿ ಹಾಗೆ ಅದ್ರ ಜೊತೆ ಸಾಗು ಮಾಡ್ತೀನಿ. ಮನೇಲಿ ಯಾವ ರೀತಿ ತರಕಾರಿ ಇದೆಯೋ ಅದನ್ನೇ ಯೂಸ್ ಮಾಡಿಬಿಟ್ಟು ಮಾಡ್ತೀನಿ. ಮತ್ತು ಸಾಗು ಮಾಡೋಕ್ಕೂ ಕೂಡ ಎಲ್ಲ ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ. ಮೊದಲಿಗೆ 3 ಜನಕ್ಕಲ್ವ ಸ್ವಲ್ಪ ಒಂದು 2 ಬೌಲಷ್ಟು ಗೋಧಿ ಹಿಟ್ಟು, ಒಂದು ಅರ್ಧ ಬೌಲಷ್ಟು ಚಿರೋಟಿ ರವೆ, ಹಾಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನೀರನ್ನು ಹಾಕ್ಕೊಂಡು ಕಲಿಸ್ಬಿಟ್ಟು ಎಣ್ಣೆ ಹಚ್ಬಿಟ್ಟು ನೆನೆಯಕ್ಕೆ ಇಟ್ಟಿದ್ದೀನಿ. ಒಂದು 1/2 ಅವರ್ ನೆನ್ಕೊಂಡು ಚೆನ್ನಾಗಿ ಬರುತ್ತೆ. ಒಂದು ಕಡೆ ಸಾಗು ಮಾಡ್ಕೊಳಕ್ಕೆ ಅಂತ ಮಸಾಲೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಕೊಬ್ಬರಿ ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4-5 ಹೆಸರು ಬೆಳ್ಳುಳ್ಳಿ, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ನೀವು ಇದಕ್ಕೆ ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಪುದೀನ ಸೊಪ್ಪು ಇಲ್ಲದೇ ಇರೋ ಕಾರಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಬಂದಿದ್ದೀನಿ. ತುಂಬ ನೈಸು ಅಲ್ಲ, ತುಂಬ ತರಿಲ್ಲ, ಆ ರೀತಿ ರುಬ್ಕೊಂಡಿದ್ದೀನಿ. ನಾನು ಸಾಗನ್ನ ಕುಕ್ಕರಲ್ಲೇ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಪಾಪು ಎದ್ದೊಳೋದ್ರಾಗೆ ಬೇಗ ಆಗಿಬಿಡುತ್ತೆ ಅಂತ ಕುಕ್ಕರಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಪಾತ್ರೆಯಲ್ಲೂ ಮಾಡ್ಕೊಬೋದು, ಇದು ಚೆನ್ನಾಗಿರುತ್ತೆ. ನಾನು ಒಂದು 6-7 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡು ಎಲ್ಲ ಥರ ತರಕಾರಿನ ಬೀನ್ಸ್, ಕ್ಯಾರೆಟು, ಹಾಗೆ ನೈಟೇ ಬಟಾಣಿ ಕೂಡ ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಮಾಡ್ಕೊಳ್ತಿದ್ದೀನಿ. ಅದು ಚೆನ್ನಾಗಿ ಎಣ್ಣೆಯಲ್ಲೇ ಬಾಡಿಸ್ಕೊಂಡು ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಕ್ಕೊಂಡು, ನಿಮಗೆ ನೀರಿನ ಪ್ರಮಾಣ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನಗೆ ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸ್ಕೊಳ್ತಿದ್ದೀನಿ. ಇದೊಂದು 2 ನಿಮಿಷ ಚೆನ್ನಾಗಿ ಕುದ್ದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಖಾರ ಏನಾದರೂ ಕಮ್ಮಿ ಅನಿಸಿದರೆ
ಬೇಕಾದ್ರೆ ನೀವು ಖಾರದ ಪುಡಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು, ಅದು ಆಪ್ಷನಲ್ಲು. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ತಿದ್ದೀನಿ. ತದನಂತರ ಕುಕ್ಕರ್ ಮುಚ್ಚಿಬಿಟ್ಟು ನಾನು ಒಂದೇ ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಒಂದು 2-3 ವಿಷಲ್ ಕೂಗಿಸ್ಕೊಂಡಿದ್ದನ್ನ ಮೆತ್ತೆ ಆಗಿಬಿಡುತ್ತೆ, ಹಾಗಾಗಿ ಒಂದೇ ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಪಾಪು ಕೂಡ ಹುಷಾರಿಲ್ವ, ರವೆ ಗಂಜಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ನಾನು ಕ್ಯಾರೆಟ್ ಕೂಡ ತುರಿದ್ಬಿಟ್ಟು ಹಾಕ್ತಿದ್ದೀನಿ, ಯಾಕಂದರೆ ಸ್ವಲ್ಪ ಸಿಹಿ ಸಿಹಿ ಅನಿಸೋದ್ರಿಂದ ಅವರು ಕೂಡ ತಿಂತಾರೆ ಅಂಥೇಳಿ. ಅವರಿಗೆ ಎಣ್ಣೆ ಐಟಮ್ ಎಲ್ಲ ಪೂರಿ ಎಲ್ಲ ಕೊಡೋಕ್ಕಾಗೋದಿಲ್ಲ, ಹಾಗಾಗಿ ಅವರಿಗೆ ಅಂತಲೇ ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಗು ಅಂತಲೂ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳಿರೋ ಮನೇಲಾದರೆ ಸ್ವಲ್ಪ ಬೇಗ ಮಾಡ್ಕೊಬೇಕಲ್ವ, ಹಾಗಾಗಿ ಈ ರೀತಿ ಕುಕ್ಕರಲ್ಲೇ ಮಾಡ್ಕೊಂಬಿಡ್ತೀನಿ. ನೋಡಿ ಹಿಟ್ಟನ್ನು ಕೂಡ ಕಲಸಿಟ್ಕೊಂಡಿದ್ದೆ, ನೋಡಿ ಎಷ್ಟೊಂದು ಸಾಫ್ಟಾಗಿ ಕೂಡ ಬಂದಿದೆ ಅಂಥೇಳಿ. ಈ ರೀತಿ ಸಾಫ್ಟಾಗಿದ್ದರೆ ಸಾಕು, ಪೂರಿ ಕೂಡ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ, ಹಾಗೆ ಉಬ್ಬಿದ ರೀತಿ ಕೂಡ ಬರುತ್ತೆ. ನನ್ನ ಹತ್ರ ಯಾವುದೋ ಟ್ರೈಪ್ಯಾಡ್ ಇಲ್ಲದ ಕಾರಣ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಆ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೀನಿ. ಇನ್ನೇನೆಲ್ಲ ಪೂರಿಗೆಲ್ಲ ಲಟ್ಟಿಸ್ಕೊಂಡ ತಕ್ಷಣ ಕರೆದ್ಬಿಡ್ತೀನಿ. ಅಂದರೆ ಪಾಪೂರಿನೂ ಮಲಗಿದ್ದಾರೆ, ನಾನು ನೈಟೆಲ್ಲ ಅಷ್ಟೊಂದು ನಿದ್ದೆ ಇರಲಿಲ್ಲ ಅವ್ರಿಗೆ, ಹಾಗಾಗಿ ಒಂದು 9:30 ತನಕ ಅಂತೂ ಮಲಗಿದ್ರು ಅವರು. ಅಷ್ಟರೊಳಗೆ ನೋಡಿ ಪೂರಿ ಕೂಡ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಇನ್ನೇನು ಹಸ್ಬೆಂಡು ಕೂಡ ಹಾಕ್ಕೊಟ್ಬಿಟ್ಟೆ, ಮೈದನ ಕೂಡ ಟಿಫನ್ ತಿಂದರು, ನಾನು ಕೂಡ ಟಿಫನ್ ತಿಂದೆ. ಪಾಪು ಕೂಡ ಟಿಫನ್ ತಿನ್ನಿಸ್ಬಿಟ್ಟು ಅವನ್ನ ಹಾಸ್ಪಿಟಲಿಗೆ ಕೂಡ ಕರ್ಕೊಂಡು ಹೋಗ್ಬೇಕಾಯ್ತಲ್ವ, ಹಾಗಾಗಿ ಕ್ಲಿನಿಕ್ ಕರ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಅವನು ಕೂಡ ಕ್ಲಿನಿಕ್ ಕರ್ಕೊಂಡು ಹೋದ್ವಿ. ನಿಜವಾಗ್ಲೂ ನಿನ್ನೆ ಮೊನ್ನೆ ಎಲ್ಲ ನ್ಯೂಸಲ್ಲಿ ಬಂದಿತ್ತಲ್ವ, ಅದನ್ನು ಸ್ವಲ್ಪ ಕೇಳಿ ಸಿರಪ್ಪೆಲ್ಲ ಹಾಕೋಕ್ಕೆ ಸ್ವಲ್ಪ ಭಯ ಆಗಿತ್ತು, ಯಾಕಂದರೆ ಡಾಕ್ಟ್ರು ರೆಫರ್ ಮೇಲೆ ಹಾಕೋಣ ಅಂಥೇಳಿ ಕರ್ಕೊಂಡು ಹೋಗಿದ್ದೀನಿ. ಬರಬೇಕಾದ್ರೆ ಹೂವು ಹಾಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಹೂವು ಕೂಡ ಅಷ್ಟೇ ಈ ಸರಿ ಚೆನ್ನಾಗಿದೆ ಹೂವು. ಮೊನ್ನೆ ಹಬ್ಬದ ದಿವಸ ಎಲ್ಲ ತಂದು ಸ್ವಲ್ಪ ಬಾಡೋಗಿ ರೀತಿ ಆಯಿತು. ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದಿದ್ದೆ, ಅದನ್ನು ಕೂಡ ಜೋಡಿಸಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇನ್ನೇನು ಅವ್ರಿಗೂ ಕೂಡ ಸಿರಪ್ ಎಲ್ಲ ಹಾಕಬೇಕು, ಇನ್ನೂ ಹಾಕಿಲ್ಲ, ಹಾಕಿಬಿಟ್ಟು ಮಲಗಿಸೋಣ ಅಂತ. ಹಾಗೆ ನಿನ್ನೆ ಪಾಪ ಹುಷಾರಿರಲಿಲ್ಲ, ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಆವಾಗ ಸಿರಪ್ ಕೊಟ್ಟರು. ಅವನಿಗೆ ತುಂಬ ಕೆಮ್ಮಾಗಿಬಿಟ್ಟಿತ್ತು, ಹಾಗೆ ಕೋಲ್ಡ್ ಹಾಗೆ ಫೀವರ್ ಎಲ್ಲ ಕೂಡ ಆಗಿತ್ತು, ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಸಿರಪ್ ಒಂದು ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ, ಮತ್ತು ಅದೇ ತುಂಬ ಕೆಮ್ತಿದ್ದ, ಹಾಗಾಗಿ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ, ಹಾಗೆ ಒಂದು ಪ್ಯಾರಾಸಿಟಮಲ್ ಕೊಟ್ಟಿದ್ದಾರೆ. ನ್ಯೂಸಲ್ಲೆಲ್ಲ ಗೊತ್ತಿದೆ ಅಲ್ವಾ, ಈ ಸಿರಪ್ ಹಾಕಿ, ಈ ಸಿರಪ್ ಅಂತಲ್ಲ ಮೆನ್ಷನ್ ಮಾಡ್ತಿದ್ರಲ್ವ, ಆ ಸಿರಪ್ಗಳು ಹಾಕಿ ಮಕ್ಕಳು ಸತ್ತೋಗಿದ್ದಾವೆ ಅಂತ. ಅದನ್ನು ಕೇಳಿ ಸ್ವಲ್ಪ ಭಯ ಆಯಿತು, ಹಾಗಾಗಿ ಅವ್ನಿಗೆ ಸಿರಪ್ ಕುಡಿಸ್ಬಿಟ್ಟು ಮಲಗಿಸಿದ್ದೀನಿ. ಕೆಲವು ಸರಿ ಹಾಗಾಗಿ ಭಯ ಆಗಿಬಿಡುತ್ತೆ, ಆದರೆ ಡಾಕ್ಟ್ರು ರೆಫರ್ ಮಾಡಿದ್ದಾರಲ್ವ, ಡಾಕ್ಟ್ರಿಗೆ ತೋರಿಸ್ಬಿಟ್ಟೆ ಅಲ್ವ ತೊಗೊಂಡಿರೋದು, ಹಾಗಾಗಿ ಸಿರಪ್ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಪರವಾಗಿಲ್ಲ, ಕೆಮ್ಮು ಕಮ್ಮಿ ಆಗಿದೆ, ಈಗ ಸ್ವಲ್ಪ ಆಟ ಆಡ್ತಾ ಇದ್ದಾನೆ. ಹಾಗೆ ಅವ್ನು ಸ್ವಲ್ಪ ನೀರು ಹೆಚ್ಚಾದರೂ ಕೂಡ ಶೀತ ಜ್ವರ ಅದೆಲ್ಲ ಬೇಗ ಬಂದುಬಿಡುತ್ತೆ, ಹಾಗಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದರೆ ಡಾಕ್ಟ್ರು ರೆಫರ್ ಆದಮೇಲೆ ನಾನು ಹಾಗೆ ಕೆಮ್ಮು ಶೀತ ಮತ್ತು ಜ್ವರಕ್ಕೆ ಅಂತ 3ಕ್ಕೂ ಸೇರಿ ಸಿರಪ್ನ ಕೊಟ್ಟಿದ್ದರು. ಸಿರಪ್ಪೆಲ್ಲ ಹಾಕಿಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ. ಊಟ ಕೂಡ ಅಷ್ಟೇ ಮಾಡಿದ್ದಾರೆ, ಹಾಗಾಗಿ ಮಲ್ಕೊಂಡಿದ್ರು. ಸಿರಪ್ ಹಾಕಿ ಒಂದು 1/2 ಆನ್ ಅವರ್ಗೆಲ್ಲ ಮಲ್ಕೊಂಡ್ಬಿಡ್ತಾರೆ. ಹಾಗೆ ನಾನು ಮತ್ತೆ ಫೀವರ್ ಬಂದಿದೆ ಅಂತ ರಿಟರ್ನ್ ಇದನ್ನೇ ಹಾಕಲ್ಲ, ಅಂದರೆ 15 ಡೇಸ್ ಅಷ್ಟೇ ಯೂಸ್ ಮಾಡೋದು. 15 ಡೇಸ್ ಮೇಲ್ಗಡೆ ಆದರೆ ಅದನ್ನು ಯೂಸ್ ಮಾಡೋದಿಲ್ಲ. ಮತ್ತು ನಾನು ರಿಟರ್ನ್ ಹಾಸ್ಪಿಟಲ್ಗೆ ಹೋಗಿದ್ದು, ಕ್ಲಿನಿಕ್ಕಿಗೆ ಹೋಗಿ ತೋರಿಸ್ಬಿಟ್ಟೆ, ಅವ್ರು ಕೊಡೋ ಮೆಡಿಸನ್ನೇ ಯೂಸ್ ಮಾಡೋದು. ಮತ್ತು ನಾನು ಹೇಗೂ ಇದೆ ಅಲ್ವಾ, ಖಾಲಿ ಆಗಿಲ್ಲ ಅಂತ ಮತ್ತೆ ಯಾವುದೇ ಕಾರಣಕ್ಕೂ ನಾನು ಯೂಸ್ ಮಾಡೋದಿಲ್ಲ. ಹಾಗೆ ಪ್ರತಿ ಸಾರಿ ಅವ್ರಿಗೆ ಜಾಸ್ತಿ ಕೆಮ್ಮಾದರೆ ಅಥವಾ ಕಫ ಕಟ್ಟಿದ ರೀತಿ ಆದರೆ ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಈ ಸರಿನೂ ಅಷ್ಟೇ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದರು ಅವ್ರಿಗೆ. ಅಂದರೆ ಇದನ್ನು 5 to 7 ಡೇಸ್ ಅಷ್ಟೇ ಯೂಸ್ ಮಾಡಬೇಕಂತೆ, ಆಮೇಲೆ ಯೂಸ್ ಮಾಡಬಾರ್ದು ಅಂತ ಕೂಡ ಹೇಳಿದರು. ಜಾಸ್ತಿ ಕೂಡ ಆ್ಯಂಟಿಬಯೋಟಿಕ್ನೆಲ್ಲ ಯೂಸ್ ಮಾಡಬಾರ್ದು. ಹಾಗಾಗಿ ತುಂಬ ಕೆಮ್ಮಿದೆ ಅಂದರೆ, ಕಫ ಕಟ್ಟಿದ ರೀತಿ ಆಗಿದೆ ಅಂದರೆ ಮಾತ್ರ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ. ಈ ಸರಿ ಹಾಕ್ತಿದ್ದೀನಿ, ಸ್ವಲ್ಪ ಕಮ್ಮಿ ಆಗಿದೆ ಕೆಮ್ಮು ಕೂಡ, ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದ್ದಾರೆ, ಊಟ ಎಲ್ಲ ಕೂಡ ಮಾಡ್ತಾರೆ. ಇನ್ನು ಈ ಸಿರಪ್ ಕೂಡ ಅಷ್ಟೇ, ಪ್ಯಾರಾಸಿಟಮಲ್ ಸಿರಪ್ ಕೂಡ ಕೊಟ್ಟಿದ್ರಲ್ವ, ಅದನ್ನು ಕೂಡ ಹಾಕಿದ್ದೀನಿ. ಇದನ್ನು 3 ಟೈಮ್ಸ್ ಹಾಕಕ್ಕೆ ಹೇಳಿದರು, ಹಾಗಾಗಿ ಹಾಕಿಬಿಟ್ಟಿದ್ದೀನಿ. ಈಗ ಜ್ವರ ಕಮ್ಮಿ ಆಗಿದೆ, ಸ್ವಲ್ಪ ಕೋಲ್ಡು ಹಾಗೆ ಕೆಮ್ಮು ಕೂಡ ಇದೆ. ಇದು ನಿಜವಾಗ್ಲೂ ಡಾಕ್ಟರ್ ರೆಫರ್ ಮೇಲೆ ಮಕ್ಕಳಿಗೆ ಸಿರಪ್ನೆಲ್ಲ ಹಾಕಿ. ಹಾಗೆ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ದೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸ್ತಾ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾವಾಗಲೂ ನೋಡ್ತಾಯಿರಿ. ಥ್ಯಾಂಕ್ ಯು.